ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ನಡಿ. कश्मीर दहशतगर्दाना हमले के ताल्लुक से कर्नाटक के वजीर जमीर अहमद खान का बड़ा बयान। जमीर अहमद खान ने कहा कि हम हिंदुस्तानी हैं और पाकिस्तान से हमारा कोई ताल्लुक नहीं। अगर नरेंद्र मोदी अमित शाह कहते हैं तो वो पाकिस्तान के खिलाफ जंग में सुसाइड बॉम्बर बनकर शामिल होंगे। ನಾವು ನಾನು ಮುಂಚೆ ನಾನು ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ದರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ನಡಿ. कर्नाटक के मंगलूर में हाल ही में हुए मर्डर के ताल्लुक से जमीर अहमद खान ने कहा कि बीजेपी मर्डर पर सियासत करती है, किसी की मौत पर सियासत नहीं होनी चाहिए, सियासत की तरह होनी चाहिए। जमीर अहमद खान ने इस ताल्लुक से क्या कहा और किस तरह से बीजेपी पर पलटवार किया है, देखिए। ಮಂಗಳೂರು ಇನ್ಸಿಡೆಂಟ್ ಈಗ ಬಿ ಜೆ ಪಿಯವರು ಎಲ್ಲದಲ್ಲೂ ರಾಜಕೀಯ ಮಾಡಿದ್ರೆ ನನಗೆಲ್ಲೋ ಒಂದು ಕಡೆ ನಾನು ಯಾವತ್ತೂ ಮಾತಾಡಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ ನಾನು ಜಾತಿ ಭೇದ ಅಂತ ಯಾವ ಜಾತಿ ಅಂತ ನಾನು ಯಾವತ್ತೂ ಎಂದೂ ಮಾಡಿಲ್ಲ. ಎಲ್ಲ ರಾಜಕಾರಣಿಗಳು ಒಂದೇ ಹೇಳೋದು ನಾನು. ಎಲ್ಲ ಯಾವ ಸಭೆದಲ್ಲಿ ಹೋದರೂ ನಾನು ಒಂದೇ ಮಾತು ಹೇಳೋದು, ನೀವು ಜಾತಿ ಮಾಡೋಂಗಿದ್ದರೆ ದಯಮಾಡಿ ಮನೇಲಿ ಕೂತ್ಕೊಂಡು ಜಾತಿ ಮಾಡಿ, ರಾಜಕೀಯಕ್ಕೆ ಬಂದು ಜಾತಿ ಮಾಡಬೇಡಿ. ಏನಕ್ಕಂದರೆ ಲಕ್ಷಾಂತರ ಜನ ನಾವು ನಂಬಿರ್ತಾರೆ. ನಾವೇ ಜಾತಿ ಮಾಡಿದ್ರೆ ದೇವ್ರು ನಮ್ಮ ಒಳ್ಳೇದು ಮಾಡ್ತಾನೆ, ದೇವ್ರು ಒಳ್ಳೇದಾಗ್ತದೆ ನಮಗೆ. ಆ ಕಾರಣಕ್ಕೆ ಯಾವ ಕಾರಣಕ್ಕೆ ರಾಜಕೀಯದಲ್ಲಿರೋರು ಜಾತಿ ಮಾಡಬೇಕು. ಬಿ ಜೆ ಪಿಯವ್ರಿಗೆ ಏನಾಗಿದೆ, ರಾಜಕೀಯ ಬಿಟ್ಟು ಏನಿಲ್ಲ ಅವ್ರಿಗೆ. ಈಗ ನೆನ್ನೆ ಮರ್ಡರ್ ಆಗಿರೋ ನಮಗೂ ದುಃಖ ಆಗಿದೆ. ಅದು ಆಗಬಾರ್ದಾಗಿತ್ತು, ಆ ಘಟನೆ ಯಾವ ಕಾರಣಕ್ಕೆ ಆಗಬಾರ್ದಾಗಿತ್ತು. ಯಾರು ಮಾಡಿದ್ದಾರೆ ಅವ್ರಿಗೆ ತಕ್ಕಿನ ಶಿಷ್ಯ ಅವ್ರು ಸಿಕ್ಕಲೇಬೇಕು ಅವ್ರಿಗೆ. ಈಗ ಮುಂಚೆ ಅದಕ್ಕಿಂತ ಇದು ಪೊಲಿಟಿಕಲ್, ಈಸ್ ಆಲ್ಸೋ ರೌಡಿ ಶೀಟರ್. ಯಾರು ಸತ್ತಿದ್ದಾರೆ ಪಾಪ ಆಗಬಾರ್ದಾಗಿತ್ತು ಆ ಘಟನೆ. ನಾನು ಅದು ಖಂಡಿಸ್ತೀನಿ. ನಾನು ಯಾರನ್ನ ಇಲ್ಲಿ ಜೀವನೇ, ಅದಕ್ಕೆ ನಾನು ಖಂಡಿಸ್ತೀನಿ. ಅಂದರೆ ಅದ್ರಲ್ಲಿ ನಾವು ರಾಜಕೀಯನೂ ಮಾಡಬೇಡ್ತಾನೆ. ಅದಕ್ಕಿಂತ ಮುಂಚೆ ಒಂದು ಮರ್ಡರ್ ಆಗಿತ್ತು ಅಂತ ಏನೋ ಹೇಳ್ತಾರೆ, 2022 ಏನೋ ಹನೀಫ್ ಅಂತ ಹೇಳ್ಬಿಟ್ಟು ಅವ್ನು ಮರ್ಡರ್ ಆಗಿದೆ. ಅವ್ನ ಕಡೆಯವ್ರು ಏನೋ ಮಾಡಿ ಪೊಲೀಸವ್ರು ತನಿಖೆ ಮಾಡ್ತಾಯಿದ್ದಾರೆ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಎನಿಬಡಿ, ಅವ್ರು ಬಿಡೋಂಗಿಲ್ಲ. ಅಂದರೆ ನಾವು ರಾಜಕಾರಣಿಗಳು ಇದಕ್ಕೆ ನಾವು ರಾಜಕೀಯ ಮಾಡಬಾರ್ದು. ಈಗ ಸತ್ತಿರೋದು ಯಾರು? ಇದು ಒಳ್ಳೆ ರೆಕಾರ್ಡ್ ಇದೆಯಾ? ಒಂದು ಒಳ್ಳೆ ರೆಕಾರ್ಡ್ ಇದೆಯಾ? ಸಾಯ್ಬಾರ್ದು, ಯಾರು ಇದಾಗಬಾರ್ದು. ನಾನು ಅದಕ್ಕೆ ಒಪ್ಪಲ್ಲ ನಾನು. ಹಾಗಾಗಿ ಎಲ್ಲದಲ್ಲಿ ಬಿ ಜೆ ಪಿಯವರು ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಎಲ್ಲೋ ಸರಿಗಿಲ್ಲ ಅಂತ ನಾನು ಭಾವಿಸ್ತೀನಿ. ತನಿಖೆ ನಾನು